2.5 घंटे तक देश के प्रधानमंत्री का गला घोंटने का, उनकी आवाज को रोकने का, उनकी आवाज को दबाने का लोकतांत्रिक परंपराओं में कोई स्थान नहीं हो सकता है और इसका कोई पश्चाताप तक नहीं है, दिल में दर्द तक नहीं है। आदरणीय सभापति जी, देश देख रहा है, देश देख रहा है, एक अकेला कितनों को भारी पड़ रहा है, एक अकेला कितनों को भारी पड़ रहा है। राहुल ने सर जो ये अमीरी गरीबी की बात की, कौन राहुल? आपको जनता नकार दे रही है, आपको हटा रही है, आपका खाता बंद कर रही है और आप यहाँ रो रहे हो। एनडीए का 400 पार करना पक्का हो चुका है। कांग्रेस पार्टी मान्य विपक्ष भी बन नहीं पाएगी। उसके लिए उनके शहजादे की उम्र से भी कम सीटें मिलने वाली है। ನಮಸ್ಕಾರ ಸ್ನೇಹಿತರೆ, ನರೇಂದ್ರ ಮೋದಿ ಮೂರನೇ ಸಲ ಪ್ರಧಾನಮಂತ್ರಿ ಆಗಿದ್ದಾರೆ. ಪಾರ್ಲಿಮೆಂಟಿನ ಬಜೆಟ್ ಅಧಿವೇಶನ ಶುರುವಾಗಿದೆ. ಈ ಸಂದರ್ಭದಲ್ಲಿ ಯಾಕೋ ನನ್ನೊಡೆಯ ಬದಲಾದಂತೆ ಕಂಡು ಬರ್ತಿದ್ದಾನೆ ಎಂಬ ಹಳೆಯ ಹಿಂದಿ ಹಾಡೊಂದರ ಸಾಲು ನೆನಪಿಗೆ ಬರ್ತಿದೆ. ಒಂದೆಡೆಗೆ ಆ ನರೇಂದ್ರ ಮೋದಿ ಇದ್ದರು. ಎದೆ ಸೆಟೆಸಿ ಜೋರಾಗಿ ಹೇಳ್ತಿದ್ರು, ನನ್ನ ಎದೆಗಾರಿಕೆಗೆ ಎಣೆಯೇ ಇಲ್ಲ, 56 ಅಂಗುಲ ಅಗಲದ ಎದೆ ನನ್ನದು. ಆದರೆ ಅಂದಿನ ಮೋದಿಯೇ ಬೇರೆ, ಇಂದಿನ ಮೋದಿಯೇ ಬೇರೆ. ಈ ಇಬ್ಬರು ಮೋದಿಗಳ ನಡುವೆ ನೆಲ ಮತ್ತು ಮುಗಿಲಿನ ಅಂತರ ಕಂಡುಬಂದಿದೆ. ಇಂದಿನ ಮೋದಿಯವರ ದನಿ ಅಡಗಿ ಹೋಗಿದೆ, ವ್ಯಕ್ತಿತ್ವ ಕುಗ್ಗಿ ಕೊರಗಿದೆ, ವರ್ತನೆ ವೈಖರಿಗೆ ಮಂಕು ಬಡಿದಿದೆ. ನಾನೊಬ್ಬನೇ ಸಾಕು, ನಿಮ್ಮೆಲ್ಲರಿಗೆ ನೀರು ಕುಡಿಸುತ್ತೇನೆ ಎಂದು ಎದೆ ತಟ್ಟಿ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳನ್ನು ಕೆಕ್ಕರು ಗಣ್ಣುಗಳಿಂದ ತಿವಿದು ಸವಾಲು ಹಾಕಿದ್ದರು. ನಿಮ್ಮ ಖಾತೆಯನ್ನು ಫ್ರೀಸ್ ಮಾಡಲಾಗ್ತಿದೆ, ಇಲ್ಯಾಕೆ ಗೋಳಾಡ್ತಿದ್ದೀರಿ ಎಂದು ಆರ್ಭಟಿಸಿದ್ದರು. ಮೊನ್ನೆಯ ಲೋಕಸಭಾ ಚುನಾವಣೆಗೆ ಮುನ್ನ ಯಾವ ರಾಹುಲ್ ಎಂದು ರಾಹುಲ್ ಗಾಂಧಿ ಕುರಿತು ಗೋಧಿ ಮೀಡಿಯಾ ಆ್ಯಂಕರ್ಗಳ ಮುಂದೆ ವ್ಯಂಗ್ಯವಾಡಿದ್ದರು. ಬೂಟು ನೆಕ್ಕುವ ಪತ್ರಕರ್ತರು ಅದಕ್ಕೆ ಗಹಗಹಿಸಿ ನಕ್ಕಿದ್ದರು. ಇಂದಿನ ನರೇಂದ್ರ ಮೋದಿ ಗೋಳಾಡುತ್ತಿದ್ದಾರೆ. ಪ್ರಧಾನಮಂತ್ರಿಗೆ ಮರ್ಯಾದೆ ಕೊಡ್ತಿಲ್ಲ, ಅವರ ಕುತ್ತಿಗೆ ಹಿಸುಕಲಾಗ್ತಿದೆ. ಈ ಕುರಿತು ಪ್ರತಿಪಕ್ಷಗಳಿಗೆ ಒಂಚೂರು ಪಶ್ಚಾತ್ತಾಪವೇ ಇಲ್ಲ. ಸೊಂಟದ ಮೇಲೆ ಕೈಯಿಟ್ಟು ಮುಖದ ಮೇಲೆ ಕಠೋರ ನಿರ್ದಯತೆ ಧರಿಸಿ ಅದಕ್ಕೊಂದಿಷ್ಟು ವ್ಯಂಗ್ಯ ಬೆರೆಸಿ ಗರ್ಜಿಸಿದ್ದರು ಅಂದಿನ ನರೇಂದ್ರ ಮೋದಿ. ಇಂದಿನ ನರೇಂದ್ರ ಮೋದಿ ಹಣೆಯ ಮೇಲೆ ಬೆವರ ಸಾಲು, ಸೋಲನ್ನು ಅದುಮಿಡುವ ವಿಫಲ ಮುಖಭಾವ, ಗಂಟಲು ಸೋತಿದೆ. ಬಜೆಟ್ ಅಧಿವೇಶನಕ್ಕೆ ಮುನ್ನ ಅವರು ಆಡುವ ಮಾತುಗಳು ಪ್ರತಿಪಕ್ಷಗಳಿಗೆ ಮೊರೆ ಇಡುವ ರೋದನದಂತಿದೆ. ಅವರ ಧ್ವನಿಪಟ್ಟಿಗೆ ಅಲ್ಲಲ್ಲಿ ಕುಸಿದು ಕೀಚಲಾಗುತ್ತಿದೆ. ಮತ್ತೊಮ್ಮೆ ಸೇವೆ ಮಾಡಬೇಕೆಂದು ಈ ದೇಶದ ಜನತೆ ನಮ್ಮ ಸರ್ಕಾರಕ್ಕೆ ಆದೇಶ ನೀಡಿದ್ದಾರೆ. ಅವರ ದನಿಯನ್ನು ತುಳಿಯುವ ಜನತಂತ್ರ ವಿರೋಧಿ ಪ್ರಯತ್ನ ನಡೆಯಿತು. 2.5 ತಾಸುಗಳ ಹೊತ್ತು ದೇಶದ ಪ್ರಧಾನಮಂತ್ರಿಯ ಕತ್ತು ಹಿಸುಕುವ, ಅವರ ಮಾತನ್ನು ತಡೆಯುವ, ಅವರ ಧ್ವನಿಯನ್ನು ಹತ್ತಿಕ್ಕುವ ಎಂದು ಹೇಳುತ್ತಾ ಮೋದಿಯವರು ವಾಕ್ಯವನ್ನು ಪೂರ್ಣಗೊಳಿಸಲು ಅಸಮರ್ಥರಾಗುತ್ತಾರೆ. जिस सरकार को सेवा करने का हुक्म किया है देशवासियों ने, उसकी आवाज को कुचलने का और लोकतांत्रिक प्रयास हुआ। 2.5 घंटे तक देश के प्रधानमंत्री का गला घोंटने का, उनकी आवाज को रोकने का, उनकी आवाज को दबाने का लोकतांत्रिक परंपराओं में कोई स्थान नहीं हो सकता है और इसका कोई पश्चाताप तक नहीं है, दिल में दर्द तक नहीं है। ನರೇಂದ್ರ ಮೋದಿ ಅಲ್ಲಿಗೆ ನಿಲ್ಲುವುದಿಲ್ಲ, ಮುಂದೆ ಸಾಗಿ ಇನ್ನಷ್ಟು ಮಾತನಾಡುತ್ತಾರೆ. ಅವರ ಧ್ವನಿಯಲ್ಲಿ ಗದ್ಗದಿತ ಭಾವ ಸುಳಿಯುತ್ತದೆ. ರೋಧಿಸುತ್ತಿದ್ದಾರೇನೋ ಅನಿಸುತ್ತದೆ. ಅಳುವುದು ಬಲಹೀನತೆಯ ಲಕ್ಷಣವಲ್ಲ, ಅಳುವುದು ವ್ಯಕ್ತಿಯ ಕರುಣೆ, ಅನುಕಂಪ, ಸಹಾನುಭೂತಿಯನ್ನು ತೋರುತ್ತದೆ ಎಂದು ಅವರು ಬಣ್ಣಿಸಿದ್ದುಂಟು. ಮೋದಿಯವರು ಮುಂದುವರೆದು ತಾವು ಕೇವಲ ನಕಾರಾತ್ಮಕ ರಾಜಕಾರಣವನ್ನು ವಿರೋಧಿಸುವುದಾಗಿಯೂ ರಾಜಕೀಯ ಭಿನ್ನಮತ ಕುರಿತು ತಮಗೆ ಯಾವುದೇ ವಿರೋಧ ಇಲ್ಲ ಎಂದು ಅಲವತ್ತುಕೊಳ್ಳುತ್ತಾರೆ. ಪ್ರತಿಪಕ್ಷ ನಕಾರಾತ್ಮಕ ರಾಜಕಾರಣ ಮಾಡುತ್ತಿರುವ ಆರೋಪ ಮಾಡುತ್ತಾರೆ. कुछ दलों की नकारात्मक राजनीति ने देश के संसद के महत्वपूर्ण समय को एक प्रकार से अपनी राजनीतिक विफलताओं को ढांकने के लिए दुरुपयोग किया है। मैं सभी दलों से आग्रहपूर्वक कहता हूं कि कम से कम जो पहली बार सदन में आए हैं, ऐसे बहुत बड़ी संख्या में हमारे माननीय सांसद हैं और सभी दल में हैं, उनको अवसर दीजिए, चर्चा में उनके विचारों को प्रकट करने का मौका दीजिए।
ज्यादा से ज्यादा लोगों को आगे आने का अवसर दीजिए। ಪ್ರಧಾನಿಯವರ ಈ ಮಾತುಗಳು ನಿಜಕ್ಕೂ ಅರ್ಥಪೂರ್ಣವಾಗಿವೆ. ಈ ಮಾತುಗಳಿಗಾಗಿ ಅವರು ಗೌರವಕ್ಕೆ ಸಮ್ಮಾನಕ್ಕೆ ಅರ್ಹರು. ಅವರದು ಅಲ್ಪಮತದ ಸರ್ಕಾರವಾದರೇನಂತೆ, ಊರುಗೋಲನ್ನು ಹಿಡಿದು ನಡೆಯುವ ಸರ್ಕಾರದ ಪ್ರಧಾನಿಯಾದರೇನಂತೆ. ಆದರೆ ಈ ಪಾಠ ಹೇಳುತ್ತಿರುವಾಗ ಮೋದಿಯವರು ತಮ್ಮ ಹಳೆಯ ಅಹಂಕಾರವನ್ನು ನೆನಪಿಸಿದ್ದಾರೆ. ಇಡೀ ಸಂಸತ್ತಿನ ಪಾವಿತ್ರ್ಯವನ್ನು ಧ್ವಂಸಗೊಳಿಸಿದ್ದರು ಮೋದಿಯವರು. ನನ್ನ ಕತ್ತು ಹಿಸುಕಿದವರು ನನಗೆ ಮಾತಾಡಲು ಬಿಡಲಿಲ್ಲ ಎಂದೆಲ್ಲ ಇಂದು ಹೇಳುತ್ತಿರುವ ಮೋದಿ ಈ ಹಿಂದೆ ಎಂತಹ ದುರಹಂಕಾರ ತೋರಿದ್ದರೆಂದು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ. ಈ ಹಿಂದಿನ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಮೋದಿಯವರು ರಾಹುಲ್ ಗಾಂಧಿ ಮಾತುಗಳಿಗೆ ಜವಾಬು ನೀಡುತ್ತಿದ್ದಾಗ ಪ್ರತಿಪಕ್ಷಗಳು ಘೋಷಣೆ ಕೂಗುವುದನ್ನು ಮುಂದುವರೆಸಿದ್ದವು. ಈ ಕಾರಣಕ್ಕಾಗಿಯೇ ಮೋದಿಯವರು 2.5 ತಾಸಿನ ತನಕ ತಮಗೆ ಮಾತಾಡಲು ಅವಕಾಶ ನೀಡಲಿಲ್ಲ. ತಮ್ಮ ಕುತ್ತಿಗೆ ಹಿಸುಕಲಾಯಿತು, ಧ್ವನಿಯನ್ನು ಹತ್ತಿಕ್ಕಲಾಯಿತು, ತಮ್ಮನ್ನು ಜನತೆ ಆರಿಸಿ ಕಳಿಸಿದ್ದಾರೆಂಬ ಸಂಗತಿಯನ್ನೂ ಲೆಕ್ಕಿಸಲಿಲ್ಲ ಎಂದೆಲ್ಲ ಗೋಳಾಡಿದರು. ಯಾವ ರಾಹುಲ್ ಎಂದು ಮೋದಿಯವರು ಅಹಂಕಾರದಿಂದ ಪ್ರಶ್ನಿಸಿದ್ದ ಅದೇ ರಾಹುಲ್ ಗಾಂಧಿಯವರ ಪ್ರತಿಪಕ್ಷ ತಮ್ಮ ದನಿಯನ್ನು ತುಳಿಯುತ್ತಿದೆ ಎಂದು ಪ್ರಧಾನಿಯವರು ಗದ್ಗದಿತ ದನಿಯಲ್ಲಿ ಮೊರೆಯಿಡುತ್ತಿದ್ದಾರೆ. ಇದೇ ಸಂಸತ್ತಿನ ವೇದಿಕೆಯಲ್ಲಿ ಇದೇ ನರೇಂದ್ರ ಮೋದಿಯವರು ಎದೆಸೆಟೆಸಿ ನಿಮಗೆಲ್ಲ ನೀರು ಕುಡಿಸಲು ನಾನೊಬ್ಬನೇ ಸಾಕು ಎಂದಿದ್ದರು. ಸ್ನೇಹಿತರೆ, ಆ ಹೇಳಿಕೆಯನ್ನು, ಅದರ ಅಟ್ಟಹಾಸದ ವೈಖರಿಯನ್ನು ನೀವೇ ಒಮ್ಮೆ ನೋಡಿಬಿಡಿ. ಜೊತೆಗೆ ಹೇಳಲೇಬೇಕಾದ ಮಾತೊಂದಿದೆ. ಇತ್ತೀಚಿನ ಲೋಕಸಭಾ ಚುನಾವಣೆಯ ಜನಾದೇಶವನ್ನು ಎಲ್ಲರೂ ಗೌರವಿಸಬೇಕಿದೆ. ಆದರೆ ಈ ಎಲ್ಲ ದೂರುಗಳನ್ನು ನೀಡುತ್ತಿರುವ ನರೇಂದ್ರ ಮೋದಿಯವರು ನೆನಪಿಟ್ಟುಕೊಳ್ಳಲೇಬೇಕಾದ ಬಹುಮುಖ್ಯ ಅಂಶವೊಂದಿದೆ. ಅದೇನೆಂದರೆ, ಮೋದಿಯವರ ಈ ಹಿಂದಿನ ಅಧಿಕಾರಾವಧಿಯಲ್ಲಿ ಪ್ರತಿಪಕ್ಷಗಳ 146 ಮಂದಿ ಸಂಸದರನ್ನು ಅಮಾನತುಗೊಳಿಸಿ ಸದನದಿಂದ ಹೊರಹಾಕಲಾಗಿತ್ತು. ಈ 146 ಮಂದಿ ಸಂಸದರು ಮಾಡಿದ್ದ ಅಪರಾಧವಾದರೂ ಏನು? ಪ್ರಧಾನಿಯವರೇ, ತಾವು ಸದನಕ್ಕೆ ಬನ್ನಿ. ಲೋಕಸಭೆಗೆ ನುಗ್ಗಿದ 2 ಯುವಕರು ಬಣ್ಣದ ಅನಿಲವನ್ನು ಸದನದಲ್ಲಿ ಸಿಡಿಸಿದ್ದರು. ಸಂಸತ್ ಭವನದ ಭದ್ರತೆಯಲ್ಲಿ ಲೋಪವಾಗಿತ್ತು. ಗೃಹ ಮಂತ್ರಿಗೆ ಹೇಳಿಕೆ ನೀಡುವಂತೆ ಒತ್ತಾಯಿಸಲಾಗಿತ್ತು. ಪ್ರಧಾನಿಯವರು ಹೇಳಿಕೆ ನೀಡಬೇಕೆಂದು ಆಗ್ರಹಿಸಿದ್ದರು. ಇದೇ ವಿಷಯ ಕುರಿತು ಪ್ರಧಾನಿಯವರು ಟಿವಿ ಚಾನಲುಗಳಲ್ಲಿ ಪತ್ರಿಕೆಗಳಿಗೆ ಸಂದರ್ಶನ ನೀಡುತ್ತಿದ್ದರು. ಆದರೆ ಸಂಸತ್ತಿನ ಪಾವಿತ್ರ್ಯವನ್ನು ಅವರು ಲೆಕ್ಕಿಸಲೇ ಇಲ್ಲ. ಅದೇ ಮೋದಿಯವರು ಇಂದು ತಮ್ಮ ಮಾನ ಸಮ್ಮಾನ ಮರ್ಯಾದೆಯ ಮಾತನಾಡುತ್ತಿದ್ದಾರೆ. ಅವರಿಗೆ ಮರ್ಯಾದೆ ನೀಡಲೇಬೇಕು, ಅದರಲ್ಲಿ ಅನುಮಾನವೇ ಇಲ್ಲ. ಮಾತನಾಡುವವರು ಮೋದಿಯವರೇ ಆಗಲಿ, ಪ್ರತಿಪಕ್ಷದವರೇ ಆಗಲಿ, ರಾಹುಲ್ ಗಾಂಧಿಯೇ ಆಗಿರಲಿ, ಅವರಿಗೆ ಮಾತನಾಡಲು ಬಿಡಬೇಕು. ಆದರೆ BJP 300ಕ್ಕೂ ಹೆಚ್ಚು ಸೀಟು ಗೆದ್ದು ತಾವು ಬಲಿಷ್ಠ ಬಹುಮತದ ಪ್ರಧಾನಿ ಆಗಿದ್ದರಲ್ಲ, ಆಗ ಈ ಮಾತುಗಳನ್ನೇಕೆ ಆಡಲಿಲ್ಲ? ಆಗ ಯಾವ್ಯಾವ ರೀತಿಯಲ್ಲಿ ಪಾರ್ಲಿಮೆಂಟ್ ಎಂಬ ಪವಿತ್ರ ಸಂಸ್ಥೆಯನ್ನು ಧ್ವಂಸಗೊಳಿಸಿದರು? ಇದು ಅವರ ಅಹಂಕಾರದ ಪ್ರಮುಖ ಉದಾಹರಣೆ. ರಾಹುಲ್ ಗಾಂಧಿ ತಮ್ಮನ್ನು ಮಾತನಾಡಲು ಬಿಡಲಿಲ್ಲವೆಂದು ಹೇಳಿದ್ದಾರೆ ಮೋದಿ. ಮಾಡಿದ್ದುಣ್ಣೋ ಮಹಾರಾಯ ಎಂಬ ಮಾತಿದೆ. ಕರ್ಮವನ್ನು ಅನುಭವಿಸಲೇಬೇಕು. ಮೋದಿ ದೂರುತ್ತಿರುವ ಇದೇ ರಾಹುಲ್ ಗಾಂಧಿಯವರ ಹಳೆಯ ಹೇಳಿಕೆ ಸಂಬಂಧವಾಗಿ ಅವರ ಮೇಲಿದ್ದ ಮಾನಹಾನಿ ಮೊಕದ್ದಮೆಯನ್ನು ಭುಗಿಲೆಬ್ಬಿಸಿ ಅವರ ಲೋಕಸಭಾ ಸದಸ್ಯತ್ವವನ್ನು ಕಿತ್ತುಕೊಳ್ಳಲಾಯಿತು. ಅವರ ಅಧಿಕೃತ ನಿವಾಸದಿಂದ ದಿನ ಬೆಳಗಾಗುವುದರಲ್ಲಿ ಖಾಲಿ ಮಾಡಿಸಲಾಯಿತು. ಜನತೆಗೆ ಮೋಸ ಮಾಡಿ ದೇಶ ಬಿಟ್ಟು ಓಡಿ ಹೋದರು ನೀರವ್ ಮೋದಿ, ಲಲಿತ್ ಮೋದಿ. ವಂಚಕರ ಹೆಸರುಗಳೆಲ್ಲ ಮೋದಿ ಎಂದೇಕೆ ಇರುತ್ತದೆ? ಎಲ್ಲ ಮೋದಿಗಳು ಕಳ್ಳರೇನು ಎಂದು ಕೆಲ ವರ್ಷಗಳ ಹಿಂದೆ ರಾಹುಲ್ ಗಾಂಧಿ ಸಾರ್ವಜನಿಕ ಭಾಷಣ ಮಾಡಿದ್ದರು. ರಾಹುಲ್ ಮೇಲೆ ಮೊಕದ್ದಮೆ ಹೂಡಿ ಅವರಿಗೆ 2 ವರ್ಷಗಳ ಸಜೆ ಆಯಿತು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಲಿಲ್ಲ. ರಾಹುಲ್ ಸದಸ್ಯತ್ವ ಹೋಯಿತು, ಮನೆ ಹೋಯಿತು. ಅವರನ್ನು ಅಪಮಾನಗೊಳಿಸಿ ಪಾರ್ಲಿಮೆಂಟಿನಿಂದ ಹೊರಹಾಕಲಾಯಿತು. ಪ್ರತಿಪಕ್ಷದ ಬಹುಮುಖ್ಯ ನಾಯಕನಿಗೆ ಕೇವಲ ಆತ ಚುನಾವಣಾ ಪ್ರಚಾರದ ಹೊತ್ತಿನಲ್ಲಿ ಮಾಡಿದ್ದ ಹೇಳಿಕೆಗಾಗಿ ಇಂತಹ ಅನ್ಯಾಯ ಆದದ್ದು ಇದೇ ಮೋದಿಯವರ ಎದುರಲ್ಲೇ. ಇನ್ನು 3ನೇ ಉದಾಹರಣೆಯನ್ನು ನೆನಪಿಸಿಕೊಳ್ಳೋಣ. ಮೊನ್ನೆಯ ಲೋಕಸಭಾ ಚುನಾವಣೆಗೆ ತುಸು ಮುನ್ನ ಪ್ರತಿಪಕ್ಷಗಳ ಹಣದ ಸಂಪನ್ಮೂಲವೇ ಇಲ್ಲದಂತೆ ಕಾಂಗ್ರೆಸ್ಸಿನ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಲಾಯಿತು. ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸುಗಳ ಮೇಲೆ ನೋಟಿಸುಗಳನ್ನು ಕೊಡಿಸಲಾಯಿತು. ಸರ್ಕಾರದ ತಾಕತ್ತನ್ನು ನರೇಂದ್ರ ಮೋದಿ ಹೇಗೆಲ್ಲ ದುರುಪಯೋಗ ಮಾಡಿಕೊಂಡಿದ್ದಾರೆಂದು ಹೊರಳಿ ನೋಡಲೇಬೇಕು. ನಾನು ಒಬ್ಬ ಸಾಕು ನಿಮಗೆಲ್ಲ ನೀರು ಕುಡಿಸುತ್ತಿದ್ದೇನೆ ಎಂದು ಮೋದಿಯವರು ಎದೆ ತಟ್ಟಿಕೊಂಡು ಲೋಕಸಭೆಯಲ್ಲಿ ಮಾಡಿದ್ದ ಹೇಳಿಕೆಯ ವಿಡಿಯೋ ಈಗ ನೋಡೋಣ. हम संकल्पबद्ध होकर के चले और आदरणीय सभापति जी देश देख रहा है एक अकेला कितनों को भारी पड़ रहा है, एक अकेला कितनों को भारी पड़ रहा है। अरे नारे
ढूंढ रहे हैं, बचने का रास्ता खोज रहे हैं। ನಾವು ಸಂಕಲ್ಪಬದ್ಧರಾಗಿ ಮುಂದೆ ಹೋಗೋಣ. ಸಭಾಧ್ಯಕ್ಷರೇ, ನಾನೊಬ್ಬನೇ ಅದೆಷ್ಟು ಮಂದಿಗೆ ನೀರು ಕುಡಿಸುತ್ತೇನೆ ಎಂಬುದನ್ನು ದೇಶವೇ ನೋಡತೊಡಗಿದೆ ಎಂದು ಪ್ರತಿಪಕ್ಷಗಳತ್ತ ಕೈ ಮಾಡಿ ತೋರಿಸಿ ಅಟ್ಟಹಾಸದಿಂದ ಗಹಗಹಿಸಿದ್ದರು. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ಸದಸ್ಯರು ದನಿಗೂಡಿಸಿದ್ದರು. ಒಂದಲ್ಲ ಎರಡು ಬಾರಿ ಅದೇ ಮಾತನ್ನು ಹೇಳಿದ್ದರು. ಬಿಜೆಪಿ ಸದಸ್ಯರು ಉನ್ಮಾದದಿಂದ ಮೇಜು ಗುದ್ದಿ ಮೋದಿ ಮೋದಿ ಎಂದು ಕೂಗುತ್ತಿದ್ದರು. ದೇಶಕ್ಕಾಗಿ ಬದುಕಿದ್ದೇನೆ, ದೇಶಕ್ಕಾಗಿ ಏನಾದರೂ ಮಾಡಬೇಕೆಂದು ಹೊರಟಿದ್ದೇನೆ. ರಾಜಕಾರಣದ ಆಟ ಆಡುವ ಈ ಜನ ತಾವು ಬದುಕಿ ಉಳಿಯುವ ದಾರಿ ಹುಡುಕುತ್ತಿದ್ದಾರೆ. 50 ಸೆಕೆಂಡುಗಳ ಈ ವಿಡಿಯೋ ಒಬ್ಬ ವ್ಯಕ್ತಿ, ಆತನ ಅಧಿಕಾರದ ಶಕ್ತಿ, ಅದರ ಅಟ್ಟಹಾಸ, ಅಹಂಕಾರಗಳನ್ನು ಅದೆಷ್ಟು ನಿಚ್ಚಳವಾಗಿ ಬಿಚ್ಚಿಟ್ಟಿದೆ. ಅವರ ಮುಖಭಾವ, ಅದರ ಮೇಲೆ ಅಚ್ಚಾಗಿರುವ ಅಹಂಕಾರ, ಅವರ ದೈಹಿಕ ಹಾವಭಾವಗಳಲ್ಲಿ ಪ್ರಕಟವಾಗಿರುವ ದರ್ಪ, ಜಂಬ, ಅಹಮ್ಮಗಳನ್ನು ನೋಡಿ. ಇದು 2023 ಫೆಬ್ರವರಿ 9 ವಿಡಿಯೋ. ಅಂದು ಅಪಹಾಸ್ಯ, ವ್ಯಂಗ್ಯ ಅವರ ಮುಖಭಾವದಲ್ಲಿ ಮಳೆಗರೆದಿದ್ದವು. ಕಾಲ ಎಲ್ಲರನ್ನು ಪಳಗಿಸುತ್ತದೆ. ಕಾಲವೆಂಬುದು ಎಂತಹ ದುಷ್ಟರಿಗೂ ಪಾಠ ಕಲಿಸಿಬಿಡುತ್ತದೆ. ಇಂದು ಮೋದಿಯವರ ಮೊಗದ ಮೇಲಿನ ಆ ನಗೆ ಹಾರಿ ಹೋಗಿದೆ. ಒತ್ತಡ, ಆತಂಕಗಳು ಮುಖವನ್ನು ಕವಿದಿವೆ. ಹಣೆ ಬೆವರಿದೆ, ದನಿ ಗದ್ಗದಿತವಾಗಿದೆ. ನನ್ನ ದನಿಯನ್ನು ತುಳಿಯುವ ಪ್ರಯತ್ನ ಮಾಡುತ್ತಿದ್ದೀರಿ ಎಂದು ಪ್ರತಿಪಕ್ಷಗಳನ್ನು ಮೊರೆ ಇಡುತ್ತಿದ್ದಾರೆ. 50 ಸೆಕೆಂಡುಗಳ ವಿಡಿಯೋದಲ್ಲಿ ಇದೇ ನರೇಂದ್ರ ಮೋದಿ ಕೊಚ್ಚಿಕೊಂಡಿದ್ದರು. ನಾನೊಬ್ಬನೇ ಒಬ್ಬ ನಿಮಗೆಲ್ಲ ನೀರು ಕುಡಿಸುತ್ತಿದ್ದೇನೆ. ಸೊಂಟದ ಮೇಲೆ ಕೈಯಿಟ್ಟು ಎದೆ ತಟ್ಟಿಕೊಂಡು ಮೂದಲಿಸಿದ್ದರು. ರಾಹುಲ್ ಗಾಂಧಿ ಯಾರು ಎಂದು ಪ್ರಶ್ನಿಸಿದ ಅದೇ ಮೋದಿ ಈಗ ರಾಹುಲ್ ಬಗ್ಗೆ ಮಾತನಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ವಿನಾಕಾರಣ ಬಂದ್ ಮಾಡಲಾಗಿದೆ ಎಂದು ಖರ್ಗೆ ದೂರಿದ್ದರು. ಮೋದಿ ಮತ್ತೆ ರಾಜ್ಯಸಭೆಯಲ್ಲಿ ಮೂದಲಿಸಿ ಅಪಹಾಸ್ಯ ಮಾಡಿ ಅಟ್ಟಹಾಸದ ಉತ್ತರ ನೀಡಿದ್ದರು. ಸಭಾಪತಿಯವರೇ, ನೀವೇ ಹೇಳಿ, ಅಷ್ಟೊಂದು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿತ್ತು, ಅಷ್ಟೊಂದು ಸಬಲೀಕರಣ ಆಗಿತ್ತು, ಜನ ಅಷ್ಟೊಂದು ಜಾಗರೂಕರಾಗಿದ್ದರು. ಇಷ್ಟು ವರ್ಷಗಳ ಸುದೀರ್ಘ ಅವಧಿಯ ನಂತರ ಯಾರದೋ ಖಾತೆ ಬಂದಾಗಿ ಹೋಗಿದೆ. ಅವರ ನೋವು ನನಗೆ ಅರ್ಥ ಆಗ್ತದೆ ಎಂದು ಚಪ್ಪರಿಸಿ ಲೇವಡಿ ಮಾಡಿದ್ದರು. अब सभापति जी बताइए, इतने बैंक के खाते खुल जाए, इतना एम्पावरमेंट हो जाए, लोग इतने जागरूक हो जाए और किसी का इतने सालों के बाद खाता बंद हो जाए तो उनकी पीड़ा मैं समझ सकता हूँ। और बार बार उनका दर्द झलकता है और मैं तो हैरान हूँ। कभी कभी यहाँ तक कह देते हैं कि एक दलित को हरा दिया। अरे भाई, उसी इलाके की जनता जनार्दन है, उसने दूसरे दलित को जीता दिया। अब आपको जनता नकार दे रही है, आपको हटा रही है, आपका खाता बंद कर रही है और आप रोना यहाँ रो रहे हो। ನರೇಂದ್ರ ಮೋದಿ ಅವರು ತಮ್ಮ ಸರ್ಕಾರ ಯಾವುದೇ ಪಕ್ಷಕ್ಕಲ್ಲ, ದೇಶಕ್ಕೆ ಎಂದು ಇಲ್ಲಿ ಹೇಳಿದ್ದಾರೆ. ಆದರೆ ಕಳೆದ 10 ವರ್ಷಗಳಲ್ಲಿ ಅವರು ತಮ್ಮ ಪಕ್ಷವನ್ನು ಬಲಗೊಳಿಸಲು ಏನೆಲ್ಲ ಮಾಡಿದ್ದಾರೆ, ದೇಶವನ್ನು ಮುಂದಕ್ಕೊಯ್ಯಲು ಏನೇನು ಮಾಡಿದ್ದಾರೆ ಎಂಬುದು ಒಮ್ಮೆ ಆಲೋಚಿಸೋಣ. ಉತ್ತರ ನಮ್ಮ ಕಣ್ಮುಂದೆ ನಿಶ್ಚಿತವಾಗಿ ಮೂಡುತ್ತದೆ. 240 ಸಂಸದ ಬಲದ ಈ ನರೇಂದ್ರ ಮೋದಿ ದುರ್ಬಲ ನರೇಂದ್ರ ಮೋದಿ. ಇವರಿಗೆ ಅಲ್ಪ ಸ್ವಲ್ಪವಾದರೂ ಬುದ್ಧಿ, ತಿಳುವಳಿಕೆ, ವಿವೇಕ ಬರ್ತಾ ಇದೆ. ದೇಶ ಸಹಮತದಿಂದ ಸಂವಾದದ ಮೂಲಕ ನಡೆಯುತ್ತದೆ. ಆಡಳಿತ ಪಕ್ಷದ ಜೊತೆಗೆ ಪ್ರತಿಪಕ್ಷವು ಜನತಂತ್ರದ ಅವಿಭಾಜ್ಯ ಅಂಗ. ಕಾನೂನು ಜಾರಿ ಮಾಡುವಾಗ ಆಡಳಿತ ಪಕ್ಷದ ಜನತೆಯ ದನಿಯ ಜೊತೆಗೆ ಪ್ರತಿಪಕ್ಷದ ಧ್ವನಿಯನ್ನು ಆಲಿಸಬೇಕು. ನೆನಪಿದೆಯೇ, ಮೋದಿಯವರು ಹೇಳಿದ್ದರು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಕುಮಾರನಿಗೆ ಆಗಿರುವ ವಯಸ್ಸಿಗಿಂತ ಕಡಿಮೆ ಸೀಟುಗಳು ಸಿಗಲಿವೆ ಎಂದು ವ್ಯಂಗ್ಯವಾಡಿದ್ದರು. ಕಾಂಗ್ರೆಸ್ ಪಕ್ಷ 50ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆಲ್ಲುವುದಿಲ್ಲ ಎಂಬುದು ಅವರ ಮಾತಿನ ಅರ್ಥವಾಗಿತ್ತು. ಮೋದಿಯವರ ಈ ದುರಹಂಕಾರದ ಮಾತುಗಳಿಗೆ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ. ಆದರೆ ಮೋದಿಯವರು ತಮ್ಮ 3ನೇ ಅಧಿಕಾರದ ಅವಧಿಯಲ್ಲಿ ಏನೂ ಬದಲಾಗಿಲ್ಲ. ಮೋದಿ ಯಾರಿಗೂ ಮಣಿಯುವುದಿಲ್ಲ. ಹಳೆಯ ಬಹುಸಂಖ್ಯಾವಾದಿ, ಕೋಮುವಾದಿ ನೀತಿಗಳು, ಆಕ್ರಮಣಕಾರಿ ಹಿಂದುತ್ವ ಯಾವುದೂ ಅಡೆತಡೆ ಇಲ್ಲದೆ ಮುಂದುವರಿದಿದೆ ಎಂಬ ಸಂದೇಶವನ್ನು ಈ ಬಾರಿಗೆ ನೀಡುತ್ತಿದ್ದಾರೆ. ಆದರೆ ಮೋದಿಯವರು ತಮ್ಮ 3ನೇ ಅಧಿಕಾರದ ಅವಧಿಯಲ್ಲಿ
ಏನೂ ಬದಲಾಗಿಲ್ಲ. ಮೋದಿ ಯಾರಿಗೂ ಮಣಿಯುವುದಿಲ್ಲ. ಹಳೆಯ ಬಹುಸಂಖ್ಯಾವಾದಿ ಕೋಮುವಾದಿ ನೀತಿಗಳು, ಆಕ್ರಮಣಕಾರಿ ಹಿಂದುತ್ವ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿದಿವೆ ಎಂಬ ಸಂದೇಶವನ್ನು ಈ ಬಾರಿ ನೀಡಿದ್ದಾರೆ. ಆದರೆ ಏನೂ ಬದಲಾಗಿಲ್ಲ ಎಂಬ ಅವರ ಮಾತಿನಲ್ಲಿ ಅರ್ಥವೇ ಇಲ್ಲ. ಎಲ್ಲವೂ ಬಹಳಷ್ಟು ಬದಲಾಗಿ ಹೋಗಿದೆ. ಜನತಂತ್ರದ ಬಹುದೊಡ್ಡ ಪಾಠವನ್ನು ನರೇಂದ್ರ ಮೋದಿ ಕಲಿಯುತ್ತಿದ್ದಾರೆ. साफ साफ देख रहा हूं कि 4 जून को एनडीए का 400 पार करना पक्का हो चुका है. इतना ही नहीं, कांग्रेस पार्टी मान्य विपक्ष भी बन नहीं पाएगी. उसके लिए उनके शहजादे की उम्र से भी कम सीटें मिलने वाली है. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.